ಮದುವೆಗೆ ಒಪ್ಪಿಲ್ಲ ಎನ್ನುವ ಕಾರಣಕ್ಕಾಗಿ ಕೊಲೆ ನಡೆದು ಹೋಗಿದೆ. ಕೊಲೆ ಬಳಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕೊಲೆಯ ಬಳಿಕ ರಫೀಕ್ ಇಮಾಮ್ ಸಾಬ್ ತಾನು ಇಷ್ಟಪಟ್ಟಿದ್ದ ಯುವತಿಯನ್ನ ಕೊಲೆ ಮಾಡಿ ತಾನೂ ಕೂಡ ನೇಣಿಗೆ ಶರಣಾಗಿದ್ದಾನೆ ಅಥವಾ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕದಗಲ್ ಗ್ರಾಮದ ಬಳಿ ನೇಣು ಬಿಗಿದುಕೊಂಡು ಆತ ಪ್ರಾಣವನ್ನು ಬಿಟ್ಟಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕದಗಲ್ ಗ್ರಾಮ. ನಿನ್ನೆ ರಂಜಿತಾ ಬನ್ಸೋಡೆಯನ್ನ ಕೊಲೆ ಮಾಡಿದ್ದ ರಫೀಕ್. ಆಕೆಯನ್ನು ಕೊಲೆ ಮಾಡಿದ್ದ. ಆತನ ಬಂಧನಕ್ಕೆ ಪೊಲೀಸರು ವಿಶೇಷ ತಂಡವನ್ನು ರಚನೆ ಮಾಡಿದ್ರು. ಈ ಮಧ್ಯೆ ನೇಣು ಬಿಗಿದುಕೊಂಡು ರಫೀಕ್ ಇಮಾಮ್ ಸಾಬ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕಳೆದ 2 ತಿಂಗಳುಗಳಿಂದ ಪ್ರೀತಿಸಬೇಕು ಅಂತ ಹೇಳಿ ದುಂಬಾಲು ಬಿದ್ದಿದ್ದ. ಆಕೆಯ ಹಿಂದೆ ಬಿದ್ದಿದ್ದ. ಆದರೆ ರಂಜಿತಾ ಆತನ ಪ್ರೀತಿಯನ್ನ ನಿರಾಕರಿಸಿದ್ಲು. ಮದುವೆಗೂ ಕೂಡ ಒಪ್ಪಿಕೊಂಡಿರಲಿಲ್ಲ. ಪ್ರೀತಿಯೇ ಇಲ್ಲ ಅಂದ್ರೆ ಮದುವೆ ಹೆಂಗ್ ಸಾಧ್ಯ? ಆದ್ರೆ ಆ ಯುವತಿಯನ್ನ ಕೊಲೆ ಮಾಡಿಬಿಟ್ಟ. ಕೊಲೆ ಮಾಡಿದ. ಜೈಲು ಸೇರುವಂತ ಆತಂಕ ಆತನಿಗೆ ಕಾಡ್ತಾ ಇತ್ತು. ಅಥವಾ ತನ್ನ ಹುಡುಕಾಟಕ್ಕಾಗಿ ಪೊಲೀಸರು ಬರ್ತಾ ಇದ್ದಾರೆ ಎನ್ನುವ ಭಯ ಆತನನ್ನು ಕಾಡ್ತಾ ಇತ್ತು. ಅದರ ಜೊತೆಗೆ ತಾನು ಇಷ್ಟಪಟ್ಟಿದ್ದ ಯುವತಿಯನ್ನ ನಾನು ಕೊಂದೇ ಬಿಟ್ನಲ್ಲ ಎನ್ನುವ ಪಾಪ ಪ್ರಜ್ಞೆಯೂ ಕೂಡ ಕಾಡಿರಬಹುದೇನೋ. ಈ ಎಲ್ಲ ಕಾರಣಗಳಿಂದ ಆತ ಪ್ರಾಣವನ್ನು ಕಳೆದುಕೊಂಡಿದ್ದ. ಅದಾದ ನಂತರದಲ್ಲಿ ಯಲ್ಲಾಪುರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೀತು. ಅವನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ. ಆ ನಂತರದಲ್ಲಿ ಪೊಲೀಸರು ಒಂದು ಸ್ಪೆಷಲ್ ತಂಡವನ್ನು ಟೀಮನ್ನು ಫಾರ್ಮೇಷನ್ ಮಾಡಿದ್ರು. ಬಟ್ ಈಗ ಆರೋಪಿಯೇ ಪ್ರಾಣವನ್ನು ಬಿಟ್ಟಿದ್ದಾನೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ನಿಜಕ್ಕೂ ಕೂಡ ಇದು ದುರಂತ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ಮದುವೆ ಆಗಿದ್ದಂಥ ನವದಂಪತಿ ಇಬ್ಬರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ರು. ಇಲ್ಲಿ ನೋಡಿದ್ರೆ ಆಕೆಯನ್ನು ಕೊಂದು ತಾನೂ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದೇನೆ. ಏನಿದು ಅಸಲಿ ಕಹಾನಿ ಅವರ ಇಬ್ಬರ ಮಧ್ಯೆ ಇರುವಂಥದ್ದು? ದಶರಥ್, ಇನ್ನು ರಂಜಿತಾ ಮತ್ತು ರಫೀಕ್ ಅಂದ್ರೆ ಇಬ್ರು ಸಹ ಇಲ್ಲಿ ಅಂದ್ರೆ ವಿದ್ಯಾರ್ಥಿ ಇದಂದ್ರೆ ಶಾಲೆಯಿಂದ ಸಾಯ್ತಾ ಇದ್ರು. ಇಬ್ರು ಸ್ನೇಹಿತರು. ಆದ್ರೆ ಇಲ್ಲಿ ಅಂತಂದ್ರೆ ರಂಜಿತಾಗೆ ಕಳೆದ ಕೆಲವು ವರ್ಷಗಳಿಂದ ಮದುವೆ ಆಗಿತ್ತು. ಆದ್ರೆ ಕಳೆದ 2 ವರ್ಷಗಳ ಹಿಂದ ಅಂತಂದ್ರೆ ರಂಜಿತಾಗೆ ಒಂದು ವಿಚ್ಛೇದನ ಆಗಿತ್ತು. ವಿಚ್ಛೇದಿತ ಮಹಿಳೆ ಜೊತೆ ಇಲ್ಲಿ ಅಂತಂದ್ರೆ ಈತ ಫೈನಾನ್ಸ್ ವಿಚಾರವಾಗಿ ನಂಬರ್ ನ ತೆಗೆದುಕೊಳ್ತಾನೆ. ನಂಬರ್ ನ ತೆಗೆದುಕೊಂಡು ಅವಳ ಜೊತೆ ಸಲಿಗೆಯಿಂದ ಇರ್ತಾನೆ. ಅಷ್ಟೆಲ್ಲ ಸಲಿಗೆಯಿಂದ ಇರೋದಷ್ಟೇ ಇಲ್ಲದೆ ಕಳೆದ 2 ತಿಂಗಳಿಂದ ಇಲ್ಲದ್ರೆ ಪ್ರೀತ್ಸೆ ಅಂತೇಳಿ ಅವಳು ಹಿಂದಿಂದ ಬೆನ್ನತ್ತಿರ್ತಾನೆ. ಅದ್ರ ಜೊತೆಗೆ ಪ್ರೀತ್ಸೆ ಅಷ್ಟೇ ಅಲ್ಲದೆ ಇಲ್ಲಿ ಅಂತ ನನ್ನನ್ನ ಮದುವೆ ಮಾಡ್ಕೊಳ್ಬೇಕು ಅಂತೇಳಿ ಅವಳ ದುಂಬಾಲು ಬಿದ್ದಿರ್ತಾನೆ. ಆದ್ರೆ ಅವಳು ಇದಕ್ಕೆ ನಿರಾಕರಣೆ ಮಾಡ್ತಾಳೆ. ಇದಕ್ಕೆ ಕಾರಣ ಯಾಕೆ ನಿರಾಕರಣೆ ಮಾಡ್ತಾಳೆ ಅಂದ್ರೆ ಜಾತಿ. ಯಾಕಂದ್ರೆ ಏನು ರಫೀಕ್ ಏನಿದಾನೆ ಮುಸ್ಲಿಂ, ರಂಜಿತಾ ಇಲ್ಲಿ ಅಂತಂದ್ರೆ ಹಿಂದೂ. ಅದರಲ್ಲಿ ಇಲ್ಲಿ ಅಂತಂದ್ರೆ SC ಮಹಿಳೆ ಆಗಿರುವಂತಹ ರಂಜಿತನ ಮದುವೆ ಆಗಬೇಕು ಅಂತೇಳಿ ಅಂದ್ರೆ ಗಂಟು ಬಿದ್ದಿರ್ತಾರೆ. ಆದ್ರೆ ಮದುವೆಗೆ ನಿರಾಕರಣೆ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯಾಹ್ನ 1:30 ಸುಮಾರಿಗೆ ಯಲ್ಲಾಪುರದಲ್ಲಿ ಒಂದು ಕತ್ತು ಅಂದ್ರೆ ಇಲ್ಲಿ ಚಾಕುವಿಂದ ಕತ್ತು ಕೊಯ್ದು ರಫೀಕ್ ಕೊಲೆ ಮಾಡ್ತಾನೆ. ಅವನ್ನ ಇಲ್ಲಿ ಅಂದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ. ಆದ್ರೆ ರಂಜಿತಾನ ಪ್ರಾಣ ಪಕ್ಷಿ ಸಾಯಂಕಾಲ 4 ಗಂಟೆ ಸುಮಾರಿಗೆ ಹಾರಿ ಹೋಗುತ್ತೆ. ಯಾವಾಗ ಇಲ್ಲಿ ಅಂತಂದ್ರೆ ರಂಜಿತಾ ಕೊಲೆ ಆಗಿದ್ದಾಳಂತ ವಿಷಯ ತಿಳಿದು ಹಿಂದೂಪರ ಸಂಘಟನೆಗಳು ಯಲ್ಲಾಪುರದಲ್ಲಿ ಪ್ರತಿಭಟನೆ ಮಾಡ್ತವೆ. ಕೆಲವು ಹಿಂದೂಪರ ಸಂಘಟನೆಗಳು ಹುಬ್ಬಳ್ಳಿಯ ಕಿಮ್ಸ್ ಸಭಾಗಾರದ ಮುಂದೆ ಪ್ರತಿಭಟನೆಗೆ ಮುಂದಾಗ್ತವೆ. ರಾತ್ರಿ 9:30 ಸುಮಾರಿಗೂ ಇಲ್ಲಿ ಅಂತಾರೆ ಕಿಮ್ಸ್ ಆವರಣದಲ್ಲಿ ಒಂದು ಹೈ ಡ್ರಾಮಾ ಸೃಷ್ಟಿಯಾಗುತ್ತೆ. ಶ್ರೀರಾಮ್ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಈ ಒಂದು ಪ್ರತಿಭಟನೆಗೆ ಬೆಂಬಲ ಕೊಡ್ತಾರೆ. ಅವರು ಇಲ್ಲಿ ಅಂತಾರೆ ಯಾರು ಇವತ್ತು ರಂಜಿತಾ ಸಾವನ್ನಪ್ಪಿರ್ತಾರೆ ಅವಳಿಗೆ ಇಲ್ಲಿ ಅಂತಂದ್ರೆ ಒಂದು ಕೆಲವು 2 ನಿಮಿಷಗಳ ಮೌನಾಚರಣೆ ಮಾಡಿ ನಮ್ಗೆ ನ್ಯಾಯ ಬೇಕು, ಆರೋಪಿ ರಫೀಕ್ ಅನ್ನ ಬಂಧಿಸಬೇಕು ಅಂತೇಳಿ ಬಂಧಿಸದೆ ಹೋದ್ರೆ ಯಲ್ಲಾಪುರ ಬಂದ್ ಕರೆ ಕೊಡ್ತೀವಿ ಅಂತ ಇವತ್ತು ಯಲ್ಲಾಪುರ ಬಂದ್ ಕರೆನೂ ಸಹ ಇಲ್ಲಿ ಅಂತಾರೆ ಕೊಡ್ಲಾಗಿತ್ತು. ಆದ್ರೆ ಯಾವಾಗ ಇಲ್ಲಿ ಅಂದ್ರೆ ವಿಷಯ ತಿಳಿತು ರಫೀಕ್ ಇಲ್ಲಿ ಅಂತಾರೆ ಕೊಲೆ ಮಾಡಿ ಪರಾರಿ ಆಗಿರ್ತಾನೆ. ಅದು ಇದೇ ಒಂದು ಯಲ್ಲಾಪುರ ಹತ್ತಿರುವಂತಹ ಒಂದು ಅರಣ್ಯ ಪ್ರದೇಶ ಕದಗಲ್ ಅನ್ನುವಂತಹ ಒಂದು ಗ್ರಾಮ ಇದೆ. ಅಲ್ಲಿ ಹೋಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗುತ್ತಾನೆ. ಇದರ ಹಿನ್ನೆಲೆ ಏನು ಬಂದ್ಗಳಿದ್ದು ಆ ಬಂದ್ಗಳು ಸಹ ಇಲ್ಲಿ ಅಂದ್ರೆ ಎಲ್ಲಾ ಬಂದ್ಗಳು ಹಿಂಪಡೆಯಲಾಗುತ್ತೆ. ಆದ್ರೆ ಇಲ್ಲಿದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ 1,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ. ಯಾಕಂದ್ರೆ ಪ್ರತಿಭಟನೆ ಕಾವೇ ಆಗಿರುತ್ತೆ.
ಹಿಂದೂಪರ ಸಂಘಟನೆಗಳು ನೀವೇನಾದ್ರೂ ಬಂಧಿಸ್ತಾ ಹೋದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನಿನ್ನೆ ಕರೆ ಕೊಟ್ಟಿದ್ರು. ಪ್ರತಿಭಟನೆಗೂ ಸಹ ಇಲ್ಲಿ ಅಂತ ಮುಂದಾಗುದು. ಯಾವಾಗ ಇಲ್ಲಿ ಅಂತ ಹುಬ್ಬಳ್ಳಿ ಕಿಮ್ಸ್ ಸಭಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ಏನು ಮುಗಿತಾ, ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಇಲ್ಲಿ ಅಂತಂದ್ರೆ ಅವರ ಒಂದು ಶವವನ್ನ ಹುಬ್ಬಳ್ಳಿಯ ಒಂದು ಇಂಡಿಪೆಂಡೆಂಟ್ ಸರ್ಕಲ್ ನಲ್ಲಿ ಒಂದು ಅಂಬುಲೆನ್ಸ್ ತಡೆದು ದಲಿತ ಪರ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳು ಕನಿಷ್ಠ 30 ನಿಮಿಷಗಳ ಕಾಲ ಇಲ್ಲಿ ಅಂದ್ರೆ ರಸ್ತೆ ಬಂದ್ ಮಾಡಿ ಒಂದು ಹೋರಾಟಕ್ಕೆ ಮುಂದಾಗ್ತವೆ. ಈ ರೀತಿಯಾದಂತಹ ಪ್ರಕರಣಗಳು ಮೇಲಿನ ಮೇಲೆ ಆಗ್ತವೆ. ದಲಿತ ಯುವತಿಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತವೆ. ಸರ್ಕಾರ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿ ಬರೋಬ್ಬರಿ 30 ನಿಮಿಷಗಳ ಕಾಲ ಹುಬ್ಬಳ್ಳಿ ಕಾರವಾರ ರಸ್ತೆಯನ್ನ ತಡೆದು ಇಲ್ಲಿ ಅಂದ್ರೆ ಪ್ರತಿಭಟನೆಗೆ ಮುಂದಾಗ್ತಾರೆ. ಒಟ್ಟಾರೆ ಈ ಒಂದು ಪ್ರಕರಣ ನೋಡಿದಾಗ ಇಲ್ಲಿ ಅಂದ್ರೆ ಮದುವೆ ನಿರಾಕರಿಸ, ಪ್ರೀತಿ ಮದುವೆ ನಿರಾಕರಿಸಿದಕ್ಕೆ ರಂಜಿತನ ಕತ್ತು ಕೊಯ್ದ ಮೇಲೆ ಕೊಲೆ ಮಾಡಿದಂತಹ ಆರೋಪ್ ರಫೀಕ್ ಸಹ ಇಲ್ಲಿ ಅಂತ ನೇಣಿಗೆ ಶರಣಾಗಿದ್ದಾನೆ ದಸರಥ್.